ದೇವರ ಅನುಗ್ರಹವು, ನಿನ್ನ ಪ್ರಯತ್ನವು, ನಾನಂತೂ ಹಾರ್ಟ್ ಆಪರೇಷನ್ನಿಂದ ಬದುಕು ಬಂದೆ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ರೀ, ಹಾಗೇನೆ ಬೇಡ್ರಿ. ಇದು ಈ ಮುತ್ತೈದೆಯ ಕರ್ತವ್ಯ ರೀ. ಹೌದು, ಮಗುವಲ್ಲಿ ನನ್ನ ಮಗುನ ನೋಡಿದೆ, ಮನಸ್ಸು ತುಡಿತಾ ಇದೆ. ಮೊದಲು ನನ್ನ ಮಗುನ ನೋಡ್ಬೇಕು ನಾನು. ಸರಿ, ಎಲ್ಲಿ ಕರ್ಕೊಂಬ. ಸರಿ, ಮಗು ಪಕ್ಕದ ಮನೆ ಉಷಾಳ ಹತ್ರ ಇದೆ, ಆಮೇಲೆ ಕರ್ಕೊಂಡು ಬರ್ತೀನಿ. ಹಾಸ್ಪಿಟ್ಲಿಗೆ ಹೋಗುವಾಗ ಅಲ್ಲಿ ಬಿಟ್ಟು ಹೋಗಿದ್ಯಾ? ಹೋಗು, ಮೊದಲು ಕರ್ಕೊಂಬ ಹೋಗು. ಸರಿ ಸರಿ, ಹೋಗು. ಮಗುವನ್ನು ಅವಳೇ ಸಂಜೆ ತಂದು ಕೊಡ್ತೆ ಅಂತ ಹೇಳಿದ್ದಾಳೆ. ಮತ್ತೆ ಯಾಕೆ ಅವಸರ? ಹೋಗು, ಕರ್ಕೊಂಬ. ಈಗ ನಾನು ಬಂದಿದ್ದೇನಲ್ಲ, ಸಂಜೆ ಕರ್ಕೊಂಡು ಬರ್ತಾ ಅಂತ ಹೇಳಿದ್ರಲ್ಲ, ಯಾಕೆ ನೀವು ಅವಸರ ಪಡ್ಕೊಳ್ತಾ ಇದ್ದೀರಾ? ಸಂಜೆ ಅವಳು ಕರ್ಕೊಂಡ್ ಬರೋ ತನಕ ನಾನು ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ನನಗೆ ಮಗುನ ನೋಡದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ಕೊಂಬ ಹೋಗು. ಸರಿ. ಯಾಕೆ ಆ ಮಗುವನ್ನ ಆಟ ಆಡಿಸೋಳಾಗಿ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾಳಂತೆ. ಅವಸರ ಯಾಕೆ ಮಾಡ್ತೀರಾ? ಓದುಕೊಡಿ, ಮಾತಾಡುವ. ನೀನ್ ನಿಜ ಹೇಳ್ತಾ ಇದೀಯ ತಾನೆ? ನಿಜನೇ ಹೇಳ್ತಾ ಇದ್ದೀನಿ. ನಿಜ ಹೇಳು. ನಿಜವನ್ನೇ ಹೇಳ್ತಾ ಇದ್ದೀನ್ರಿ. ನೋಡಿ, ನಿಮ್ಮನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ಹಾಗೂ ನನ್ನ ಮಗುವನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ ನನ್ನ ಶೀಲವನ್ನ ಮಾರಿ ಬಿಟ್ಟೇರಿ. ಅಂದ್ರೆ ನಮ್ಮ ಮಗು ಈಗ ಇಲ್ಲ? ಇಲ್ಲ ರೀ, ನಮ್ಮ ಮಗು, ನಿನ್ನ ಶೀಲ ಎಲ್ಲಾನು ನೀನು ಕಳ್ಕೊಂಡಿದ್ದು ಈ ಒಂದು ಪ್ರಾಣ ಉಳಿಸೋದಕ್ಕ. ನೀನು ತಪ್ಪು ಮಾಡ್ಬಿಟ್ಟೆ ಶ್ರೀನಿಧಿ. ಯಾಕೆ ಹೀಗೆ ಮಾಡ್ದೆ ಹೇಳು? ತಪ್ಪು ಮಾಡ್ಬಿಟ್ಟೆ ನೀನು. ಭಗವಂತ ಈ ಬಡವರ ಮೇಲೆ ಆಡುವಂತಹ ಆಟ ರೀ ಇದು. ಭಗವಂತ ಬಡವರ ಮೇಲೆ ಆಡುವ ಆಟ ಅಲ್ಲ. ಅಲ್ಲ, ಭಗವಂತನ ಆಟದಲ್ಲಿ ಗೆಲುವೇ ಇರುತ್ತೆ ಹೊರತು ಸೋಲು ಯಾವತ್ತೂ ಇರಲ್ಲ. ಎತ್ಕೊಳ್ಳಿ ನಿಮ್ಮ ಮಗುನ. ಸರ್, ನೀವು ನಮ್ಮ ಮಗು ನಿಮ್ಮ ಹತ್ರ ಹೇಗೆ ಸರ್? ಈ ಮಗುವನ್ನ ಕೇಳಿ, ನಿಮಗೆ ವಾಪಸ್ ಹಣವನ್ನ ಕೊಡುವಂತಹ ತಾಕತ್ತು ನಮ್ಮಲ್ಲಿ ಇಲ್ಲ ಸರ್. ದಯವಿಟ್ಟು ಈ ಮಗುವನ್ನು ಇಟ್ಟುಕೊಳ್ಳಿ. ನೋಡಿ ಶ್ರೀನಿಧಿಯವರೇ, ನನ್ನ ಹೆಂಡತಿ ಬಯಸಿದ್ದು ಅನಾಥ ಮಗುವನ್ನ. ಆದ್ರೆ ಈ ಮಗು ಅನಾಥ ಅಲ್ಲ ಅಂತ ನನ್ನ ತಮ್ಮನಿಂದ ನನಗೆ ಗೊತ್ತಾಯ್ತು. ನಿಮ್ಮ ಮಗುವನ್ನ ನೀವೇ ಜೋಪಾನ ಮಾಡಿ. ಮಗುವನ್ನ ನಮಗೆ ವಾಪಸ್ ಕೊಟ್ಟಿದ್ದಕ್ಕೆ ನಿಮಗೆ ಕೃತಜ್ಞತೆ ಹೇಳುವುದು ಅಂತಂದ್ರೆ ಸಣ್ಣ ಶಬ್ದ ಆಗ್ಬಿಡ್ತದೆ ಸರ್. ನೀವು ನಮಗೆ ಹೊಸ ಜನ್ಮನೇ ಕೊಟ್ಟಿದ್ದೀರಿ ಮಗುವಿನ ಮೂಲಕ. ನೋಡಪ್ಪ, ನೀನು ನನಗೆ ಹೇಳೋ ಮೊದಲು ನಿನ್ನ ಹೆಂಡತಿಗೆ ಹೇಳಬೇಕು. ತನ್ನ ಗಂಡನ ಪ್ರಾಣ ಉಳಿಸುವುದಕ್ಕಾಗಿ ತನ್ನ ಕರುಳ ಬಳ್ಳಿಯನ್ನೇ ಇನ್ನೊಬ್ಬರಿಗೆ ಮಾರ್ತಾರೆ ಅಂತ ಹೇಳಿದರೆ ನಿಜ. ಅವರನ್ನ ತಾಯಿ ಅನ್ಬೇಕೋ ದೇವರು ಅನ್ಬೇಕೋ ನೀವೇ? ಇಲ್ಲ ಇಲ್ಲ ಸರ್, ನೀವು ಹೇಳಿದ್ದು ನಿಜ. ನನ್ನ ಪಾಲಿಗೆ ಇವಳೇ ದೇವತೆ. ಆದ್ರೆ ಈ ಮಗುವಿಗಾಗಿ ನೀವು ಕೊಟ್ಟ ಹಣನ ವಾಪಸ್ ಕೊಡುವಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಸರ್. ನೋಡಿ, ಆ ಹಣನ ವಾಪಸ್ ಕೊಡೋದು ಬೇಡ. ನೀವು ನಿನ್ನ ಹೆಂಡತಿ ಈ ಮಗು ಚೆನ್ನಾಗಿ ಬಾಳಿ ಬರ್ತೀವಿ. ದೇವರು ನಿಮಗೆ ಒಳ್ಳೇದು ಮಾಡಿ. ನಿಮ್ಮ ಈ ಉಪಕಾರ, ನಿಮ್ಮ ಈ ಋಣವನ್ನ ಹೇಗೆ ತೀರಿಸಲಿ ಸರ್? ಹೇಗೆ ತೀರಿಸಲಿ? ಏನೂ ಇಲ್ಲ, ನೀವು ಚೆನ್ನಾಗಿ ಬಾಳಿದ್ರೆ ಅದೇ ಋಣ ತೀರಿಸೋದು. ಹಾಗೆ ಒಳ್ಳೇದಾಗಿ ಒಳಗಡೆ ಹೋಗಿ ಮಗುವನ್ನ ದೇವರ ಮುಂದಿಟ್ಟು ದೀಪ ಹಚ್ಚೋಣ.